मंजूर नहीं है। क्या एक्सपेक्टेशन से ज्यादा ये जीत मिली है? हमें एक्सपेक्टेशन तो छोड़ दीजिए, काम बहुत करने, मुश्किलात दूर करने, यहाँ पे जो बेकारी है उस बेकारी को दूर करना है, बेरोजगारी को दूर करना है, यहाँ पे जो महंगाई है उसकी तरफ देखना है, जो ड्रग मेनेस है जो इस रास्ते को खा रहा है उस ड्रग मेनेस को खत्म करना है। उसके लिए हमने कायम करने हैं वो सेंटर्स जहाँ पे इनका इलाज हो सके। सर, अब आपकी जीत के बाद क्या हम ये माने कि जम्मू कश्मीर के अंदर पॉलिटिकल लैंडस्केप पूरी तरह बदलने वाले हैं? जरूर बदले। आज एक लेफ्टिनेंट गवर्नर और 4 मुशीर नहीं होंगे, आज 90 लोग जो होंगे यहाँ की इसके मुश्किलात को दूर करने की कोशिश करेंगे। डॉक्टर साहब, आप कांग्रेस के शुक्रगुजार हैं। आप कांग्रेस के कितने शुक्रगुजार हैं जो अलायंस में पूरा साथ कांग्रेस ने दे दिया? मैं कहता हूँ मैं सबका शुक्रगुजार कि लोगों ने इलेक्शन में हिस्सा लिया और बड़ी आजादी से लिया और अल्लाह का शुक्र है नतीजे आपके सामने हैं। उमर अब्दुल्ला बनेगा चीफ मिनिस्टर। ಇದು ಫಾರೂಕ್ ಅಬ್ದುಲ್ಲಾ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ, ಮಾಜಿ CM. ಹಾಗೇನೆ ಮೊನ್ನೆಯಷ್ಟೇ PDP ಜೊತೆ ಕೂಡ ನಾವು ಕೈ ಜೋಡಿಸೋಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ BJPಯನ್ನು ನಾವು ಅಧಿಕಾರದಿಂದ ದೂರ ಇಡಬೇಕು, ಅವ್ರ ಮೆಜಾರಿಟಿ ಕೈ ಜೋಡಿಸ್ ಹಾಗೆ ಏನಾದರೂ ಪ್ರಯತ್ನ ಪಡ್ತಾರೆ ಅವ್ರು ಸರ್ಕಾರ ಮಾಡೋಕ್ಕೆ. ಸೊ ಹಾಗಾಗಿ ಇಂಥ ಒಂದು ಪ್ರಯತ್ನಕ್ಕೂ ಕೂಡ ನಾವು ಮುಂದಾಗ್ಬೋದು ಅಂತ ಹೇಳಿದರು. ಈಗಲೂ ಕೂಡ ನೀವೇನಾದರೂ ಈ ಮುಖ್ಯಮಂತ್ರಿ ಸಂಬಂಧಪಟ್ಟ ಹಾಗೆ ಅದರ ಆಕಾಂಕ್ಷೆನ ಅಂತ ಕೇಳಿದಾಗ ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ. ಇಲ್ಲ, ಒಮರ್ ಅಬ್ದುಲ್ಲಾನ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದರು. ಇದು ಸದ್ಯಕ್ಕೆ ನಾವು ನೋಡ್ತಿರುವಂಥ ದೃಶ್ಯಗಳು. ಒಂದು ಕಡೆ ಕಾಂಗ್ರೆಸ್ನ ಒಂದು ಕ್ಯಾಪ್ನಲ್ಲಿ, ಹಾಗೆಯೇ ಇನ್ನೊಂದು ಕಡೆ BJP ಅವರು ಕೂಡ ಸಂಭ್ರಮಾಚರಣೆ ತೊಡಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ. ನಾವೀಗ ಜಮ್ಮು ಕಾಶ್ಮೀರದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಅಲಯನ್ಸ್ ಇಲ್ಲಿ ಗೆಲುವನ್ನು ಮತ್ತೆ ಸಾಧಿಸಿದೆ. ಆ ಒಂದು ಸಂಭ್ರಮಾಚರಣೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ. ಹಾಗೆಯೇ ಹರಿಯಾಣದಲ್ಲಿ BJP ತನ್ನ ಮುನ್ನಡೆಯನ್ನು ಸಾಧಿಸಿ ಮುಂದೆ ಸಾಗ್ತಿರೋದು. ಈಗ ಎರಡೂ ಕಡೆ ನಾವು ಫಲಿತಾಂಶವನ್ನು ಗಮನಿಸಿದ್ರೆ ಒಂದು ಕಡೆ ಅನಿರೀಕ್ಷಿತವಾಗಿ ಅಂದರೆ ಎಲ್ಲ ಈ ಎಕ್ಸಿಟ್ ಪೋಲ್ಗಳನ್ನು ಮೀರಿ BJP ಹರಿಯಾಣದಲ್ಲಿ ಫಲಿತಾಂಶ ಕಾಣ್ತಾ ಇದೆ. ಹಾಗೆ ಕಾಶ್ಮೀರದಲ್ಲಿ ತೀರಾ ಅಂತ ಆಶ್ಚರ್ಯ ಆಗುವಂಥದ್ದು ಏನಲ್ಲ ಈಗ ನಾವು ನಂಬರ್ಗಳನ್ನು ನೋಡ್ತಾ ಇರೋದು. ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಹರಿಯಾಣದ ದೃಶ್ಯಗಳು. ಹರಿಯಾಣದಲ್ಲಿ BJPಯ ಒಂದು ಸೆಲೆಬ್ರೇಷನ್ ನಾವು ನೋಡ್ತಿರೋ ಹಾಗೆ. ಸೊ BJPಯ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ. ಈ ಬಾರಿ ಪಕ್ಷ ಚುಕ್ಕಾಣಿ ಹಿಡಿಯುವಂಥ ಕಷ್ಟ ಅಂತ ಹೇಳಲಾಗಿತ್ತು. ಜೊತೆಗೆ ಸೈನಿ ಅವರಿಗೆ ಸರಿಸುಮಾರು ಒಂದು 200 ದಿನಗಳ ಹಿಂದೆ ಈ ಫಲಿತಾಂಶ ಏನು ಎಲೆಕ್ಷನ್ ಹಿಂದೆ ಅವ್ರನ್ನ ಮುಖ್ಯಮಂತ್ರಿ ಕುರ್ಚಿಗೆ ತಂದು ಕೂರಿಸಲಾಯಿತು. ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಾಯಿತು, ಶಕ್ತಿ ತುಂಬಿಸಲಾಯಿತು. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆ ಬದಲಾವಣೆ ವರ್ಕ್ ಆಗಿದೆ ಅಂತ. ಏನು ಆಡಳಿತ ವಿರೋಧಿ ಅಲೆ ಹರಿಯಾಣದಲ್ಲಿತ್ತು, ಸೊ ಅದನ್ನು ತಮ್ಮ ಈ ಕೆಲವೇ ತಿಂಗಳುಗಳ ಆಡಳಿತದ ಮೂಲಕ, ಸಂಘಟನೆಯ ಮೂಲಕ ಹರಿಯಾಣದಲ್ಲಿ ಸೈನಿ ಅವರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಾವು ಮತ್ತೆ ಸರ್ಕಾರ ರಚನೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದೀವಿ. ಎಷ್ಟೇ ವಿರೋಧಿ ಅಲೆಗಳಿದ್ರೂ ಕೂಡ, ಫ್ಯಾಕ್ಟರಿಗಳಿದ್ರೂ ಕೂಡ ಅದನ್ನು ಮೀರಿ BJPಗೆ ಗೆಲುವನ್ನು ತಂದುಕೊಡುವಲ್ಲಿ ಭಾಳ ಅಲ್ಪ ಕಾಲದಲ್ಲೇ ಮುಖ್ಯಮಂತ್ರಿ ಆಗಿರುವಂಥ ಸೈನಿ ಅವರು ತಂದು ತೋರಿಸಿದ್ದಾರೆ. ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನು. ಜೊತೆಗೆ ಈ ಚುನಾವಣೆ ಮುಂದಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಮೇಲೆ ಎಷ್ಟು ಮಟ್ಟಿಗೆ ದಿಕ್ಸೂಚಿ ಆಗುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಈಗ ನಾವು ನೋಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದ ಎಲೆಕ್ಷನ್. ಸೊ ಅದರ ವಿಚಾರದಲ್ಲಿ ನಾವು ನೋಡೋದಾದರೆ ಖಂಡಿತ BJPಗೆ ಒಂದು ದೊಡ್ಡ ಪ್ಲಸ್ ಇದು. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಉಳಿದಂಥ INDA ಮೈತ್ರಿಕೂಟದ ಪಕ್ಷಗಳಿಗೂ ಕೂಡ ಏನು ಕಾಶ್ಮೀರದಲ್ಲಿ ಗೆಲುವು ಬಂದಿದೆ ಅದನ್ನೇ ಉತ್ಸಾಹವಾಗಿ ಇಟ್ಕೊಂಡು ಅಥವಾ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೇಗೆ ನಾವು ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನು ವಿಸ್ತರಿಸ್ಬೋದು, ಎಲ್ಲೆಲ್ಲಿ ಸರಿ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಈ ಜಾತಿ ಸಮೀಕರಣ, ಗ್ಯಾರಂಟಿಗಳು, ಮುಖ್ಯವಾಗಿ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಕಾಂಗ್ರೆಸ್ ಕೂಡ ಈಗ ನೋಡಬೇಕಾಗಿದೆ. ಜೊತೆಗೆ ಕರ್ನಾಟಕದಂಥ ರಾಜ್ಯ ಭಾಳ ಪ್ರಚಂಡವಾದಂಥ ಬಹುಮತವನ್ನು ಜನರು ಕೊಟ್ಟ ನಂತರವೂ ಕೂಡ ಆಗ್ತಿರುವಂಥ ಬೆಳವಣಿಗೆಗಳು, ಇದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಹತ್ತಿರದಿಂದ ಈಗ ಗಮನಿಸ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ ಹರಿಯಾಣದಲ್ಲಿ ಸ್ಪೀಚ್ ಮಾಡಬೇಕಾದ್ರೂ ಕೂಡ ಈ ವಿಚಾರವನ್ನು ಮೋದಿಯವರು ಪ್ರಸ್ತಾಪ ಮಾಡಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಹೇಗೆ ಆಡಳಿತ ನೀಡ್ತಾ ಇದೆ, ಸೊ ಅಂಥ ಒಂದು ಪಕ್ಷಕ್ಕೆ ನೀವು ಮತ್ತೆ ಇಲ್ಲಿ ಅಧಿಕಾರ ಕೊಡೋಕೆ ಹೊರಟಿದ್ದೀರಾ ನೀವು ಅನ್ನೋ ಒಂದು ಸಂದೇಶ ಅಲ್ಲಿನ ಜನರಿಗೆ ಎಷ್ಟು ಮಟ್ಟಿಗೆ ಅದು ವೋಟ್ ಆಗಿ ಹೊಡ್ತಾ ಕೊಡ್ತೋ ಗೊತ್ತಿಲ್ಲ ಕಾಂಗ್ರೆಸ್ಗೆ, ಬಟ್ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಅನ್ನೋದು ಕಾಂಗ್ರೆಸ್ನ ನಾಯಕರೇ ಇವತ್ತು ಒಂದಷ್ಟು ಜನ ಸೀನಿಯರ್ಗಳೇ ಒಬ್ಬರು ಮಾತನಾಡಿದ್ದು ನಾವು ಗಮನಿಸಿದ್ವಿ. ಸೊ ಈಗ ಇದು ಸದ್ಯಕ್ಕೆ BJPಯ ಸಂಭ್ರಮಾಚರಣೆ ನಾವೀಗ ನೋಡ್ತಾ ಇರೋದು ಹರಿಯಾಣದಲ್ಲಿ BJP ಒಂದು ಪ್ರಚಂಡ ಗೆಲುವನ್ನು ಸಾಧಿಸುವತ್ತ ಈಗ ಹೊರಟಿದೆ.
ಇನ್ನೊಂದು ಕಡೆ ಕಾಶ್ಮೀರದ ನಂಬರ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಣಿವೆ ರಾಜ್ಯದಲ್ಲಿ ಹೇಗಿದೆ ಸದ್ಯಕ್ಕೆ ಬಲಾಬಲ ಅಂತ. 26 ಕ್ಷೇತ್ರಗಳಲ್ಲಿ 27 ಇತ್ತು, ಈಗ ಬಿಜೆಪಿ 1 ಕ್ಷೇತ್ರ ಈಗ ಮತ್ತೆ ಮುನ್ನಡೆ ಕಡಿಮೆ ಆಗಿರೋ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಕಾಂಗ್ರೆಸ್ ಕೂಡ ಈಗ ಅರ್ಧ ಶತಕದ ಒಂದು ಗಡಿಯನ್ನು ದಾಟಿದೆ, ಅರ್ಧ ಶತಕದ ಗಡಿಯಲ್ಲಿ ಬಂದು ನಿಂತಿದೆ. ಒಮರ್ ಅಬ್ದುಲ್ಲಾ ಗೆಲುವನ್ನು ಸಾಧಿಸಿದ್ದಾರೆ. ಸುಮಾರು 18,500 ಮತಗಳ ಅಂತರದಿಂದ ಒಮರ್ ಅಬ್ದುಲ್ಲಾ ಗೆಲುವನ್ನು ಸಾಧಿಸುವ ಮೂಲಕ ಎನ್ಸಿಗೆ ಒಂದು ದೊಡ್ಡ ಬೂಸ್ಟ್ ಅದು. ಹಾಗೆ ಹರಿಯಾಣದಲ್ಲಿ ಬಿಜೆಪಿ ಏನು ಮನೋಹರ್ ಲಾಲ್ ಖಟ್ಟರ್ ಅವರ ಒಂದು ಜಾಗಕ್ಕೆ ನಯೀಬ್ ಸಿಂಗ್ ಸೈನಿ ಅವ್ರನ್ನ ತಂದು ನಿಲ್ಲಿಸಲಾಯಿತು, ಮುಖ್ಯಮಂತ್ರಿ ಪಟ್ಟದಲ್ಲಿ ಅವ್ರನ್ನ ಕೂರಿಸಲಾಯಿತು. ಅದಾದ ನಂತರ ಭೂಪೇಂದ್ರ ಹುಡ್ಡಾ ಎಷ್ಟು ಮಟ್ಟಿಗೆ ಟೀಕೆ ನಡೆಸಿದ್ದು ಅಂದರೆ, ಒಬ್ಬ ಡಮ್ಮಿ ಸಿಎಂನ ತಂದು ಕೂರಿಸಿದ್ದಾರೆ ಇವರು, ಈ ಬಾರಿ ಕಾಂಗ್ರೆಸ್ ಗೆಲುವು ಪಕ್ಕ ಅಂತ ಆಲ್ಮೋಸ್ಟ್ ಹೈಕಮಾಂಡ್ ಜೊತೆಲ್ಲ ಮಾತಾಡಿ ಟವಲ್ ಹಾಕಿದ್ರೆ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿಗೆ. ಆದರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಬಿಜೆಪಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದೆ. ಸೈನಿ ಕೆಲವೇ ತಿಂಗಳಲ್ಲಿ ಒಂದು ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಆಡ್ಸ್ ಏನಿತ್ತು ಅದೆಲ್ಲವನ್ನು ಕೂಡ ಎಲ್ಲ ವಿರೋಧಗಳನ್ನು ಹಿಮ್ಮೆಟ್ಟಿಸುವಲ್ಲಿ